ಈಗ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸನ್ನು ನೀವು ವಾಟ್ಸಪ್ ಸ್ಟೇಟಸಿಗೆ ಹಾಕ್ತಿದ್ದೀರಾ ಅಂತಂದರೆ ಅದಕ್ಕೆ ನೀವು ಮ್ಯೂಸಿಕ್ಕನ್ನು ವಾಟ್ಸಪ್ಪಲ್ಲೇ ಸ್ಟೇಟಸ್ ಹಾಕುವಾಗಲೇ ನೀವು ಆ್ಯಡ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸನ್ನು ಹಾಕ್ಬೋದು. ಈ ಅಪ್ಡೇಟ್ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಿದೆ ಇಲ್ವಾ, ನೀವು ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಹಾಕುವಾಗ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಸ್ಟೇಟಸನ್ನು ಹಾಕುವಾಗ ಯಾವ್ದಾದ್ರು ಒಂದು ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾರಲ್ವ. ಸೆಲೆಕ್ಟ್ ಮಾಡಿ ಆದಮೇಲೆ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ, ಈ ಥರ ಇಂಟರ್ಫೇಸ್ ಬಂದಿರುತ್ತೆ. ಅಲ್ಲಿ ಕ್ರಾಪ್ ಅಂತ ಇರುತ್ತೆ, ಹಾಗೆ ಸ್ಟಿಕ್ಕರ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸ್ಟಿಕ್ಕರ್ಸು, ಹಾಗೆ ಟೆಕ್ಸ್ಟು, ಮತ್ತು ನೀವೇನಾದರೂ ಡ್ರಾ ಮಾಡಬೇಕು ಅಂತಂದರೆ ಪೆನ್ಸಿಲ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಡ್ರಾನ ಮಾಡ್ಕೊಳ್ಬೋದು. ಈಗ ಹೊಸದಾಗಿ ಒಂದು ಫೀಚರನ್ನು ಆ್ಯಡ್ ಮಾಡಿದ್ದಾರೆ. ಅದೇನು ಅಂತಂದರೆ ಕ್ರಾಪ್ ಪಕ್ಕದಲ್ಲಿ ನಿಮಗೆ ಒಂದು ಮ್ಯೂಸಿಕ್ ಸಿಂಬಾಲ್ ಕಾಣಿಸ್ತಾ ಇದೆ ನೋಡಿ. ಮ್ಯೂಸಿಕ್ ಸಿಂಬಾಲ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ನೀವು ಈಗ ಯಾವುದೇ ಫೋಟೋವನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವುದೇ ವಿಡಿಯೋನ ಆಯ್ಕೆ ಮಾಡ್ಕೊಳ್ಳಿ. ಫೋಟೋಸನ್ನು ವಾಟ್ಸಪ್ ಸ್ಟೇಟಸಿಗೆ ಹಾಕ್ತಿದ್ದೀರಾ ಅಂತಂದರೆ ಅದಕ್ಕೆ ನೀವು 15 ಸೆಕೆಂಡ್ ಮ್ಯೂಸಿಕ್ಕನ್ನು ಆ್ಯಡ್ ಮಾಡಿಕೊಂಡು ಸ್ಟೇಟಸಿಗೆ ಹಾಕ್ಬೋದು. ಕನ್ನಡ ಆಗಿರ್ಬೋದು, ನಿಮಗೆ ಯಾವುದೇ ಲ್ಯಾಂಗ್ವೇಜಲ್ಲಿ ಇರುವಂಥ ಸಾಂಗ್ಸ್ ಬೇಕಾದರೂ ಆ್ಯಡ್ ಮಾಡಿಕೊಂಡು ಸ್ಟೇಟಸಿಗೆ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಇದು ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಆಗಿದೆ. ಹಾಗೆ ವೀಡಿಯೋಸ್ಗಳಿಗೂ ಕೂಡ ನಿಮ್ಮ ನೀವೇನಾದರೂ ವೀಡಿಯೋನ ವಾಟ್ಸಪ್ ಸ್ಟೇಟಸಿಗೆ ಹಾಕ್ತಿದ್ದೀರಾ ಅಂತಂದರೆ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಎಷ್ಟು ಲೆಂತ್ ಇರುತ್ತಲ್ವ ಅಷ್ಟು ಸಾಂಗ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಸೆಂಡ್ ಮಾಡಿದರೆ ಆ ಒಂದು ವಿಡಿಯೋ ಜೊತೆಲೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಆ ಒಂದು ವಿಡಿಯೋ ಜೊತೆ ಮ್ಯೂಸಿಕ್ ಪ್ಲೇ ಆಗುತ್ತೆ, ಅದನ್ನು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಇದು ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಆಗಿದೆ. ಇದು ಎಲ್ಲರೂ ಕೂಡ ಇಷ್ಟ ಆಗಿರುತ್ತೆ, ಯಾಕಂದರೆ ಮ್ಯೂಸಿಕನ್ನು ಹಾಕ್ಕೊಳ್ಬೋದಲ್ವ. ಡೈರೆಕ್ಟಾಗಿ ನೀವು ವಾಟ್ಸಪ್ಪಲ್ಲೇ ಮ್ಯೂಸಿಕನ್ನು ಆ್ಯಡ್ ಮಾಡಿ ವಾಟ್ಸಪ್ ಸ್ಟೇಟಸನ್ನು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಇದು ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಅಪ್ಡೇಟ್ ಯಾವ ರೀತಿಯಾಗಿ ಬಂದಿದೆ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಫೋಟೋಸಿಗೆ ಮತ್ತು ವೀಡಿಯೋಸಿಗೆ ಮ್ಯೂಸಿಕನ್ನು ಆ್ಯಡ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ ಹಾಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.